ಹೇ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಫೇಸ್ಬುಕ್ ಅಲ್ಲಿ ನಮಗೆ ಕಾಂಟೆಂಟ್ ಮಾನಿಟೈಸೇಷನ್ ಟೂಲ್ ಸಿಗ್ತಾ ಇಲ್ಲ ಅಕ್ಕ, ಇದಕ್ಕೆ ರಿಪೋರ್ಟ್ ಹೇಗ್ ಮಾಡಬೇಕು ಅಂತ ಸಾಕಷ್ಟು ಜನರು ಕಾಮೆಂಟ್ಸ್ ಮಾಡ್ತಾ ಇದ್ರಿ, ಹೇಳ್ಕೊಡಿ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಫೇಸ್ಬುಕ್ ಕಾಂಟೆಂಟ್ ಮಾನಿಟೈಸೇಷನ್ ಅಂದ್ರೆ ಏನು, ಫೇಸ್ಬುಕ್ ಇಂದ ದುಡ್ಡು ಹೇಗೆ ನಾವು ಅರ್ನ್ ಮಾಡಬೇಕು, ನಿಮ್ಗೆ ಇನ್ನೂ ಈ ಒಂದು ಮಾನಿಟೈಸೇಷನ್ ಟೂಲ್ ಸಿಗ್ಲಿಲ್ಲ ಅಂತಂದ್ರೆ ಇದನ್ನ ಹೇಗೆ ತಗೊಳ್ಳೋದು, ಸೊ ಎಲ್ಲಾನು ಡಿಟೇಲ್ ಆಗಿ ಹೇಳ್ತೀನಿ. ಓಕೆ, ಫಸ್ಟ್ ಆಫ್ ಆಲ್ ಈ ಕಾಂಟೆಂಟ್ ಮಾನಿಟೈಸೇಷನ್ ಟೂಲ್ 31st ಆಗಸ್ಟ್ ಇಂದ ಎಲ್ರಿಗೂ ಕೊಡ್ತಾ ಇದೆ ಫೇಸ್ಬುಕ್ ಅವರು. ಎಲ್ರಿಗೂ ಅಂತಂದ್ರೆ ಯಾರು ಓನ್ ಕಂಟೆಂಟ್ ಹಾಕ್ತಾ ಇದಾರ ಅವ್ರಿಗೆ. ಅಂಡ್ ಇದು ಇನ್ವೈಟ್ ಆಪ್ಷನ್ ಓನ್ಲಿ, ಇನ್ವೈಟ್ ಓನ್ಲಿ ಇರೋದು. ಅವರು ನಮ್ಮ ಒಂದು ಕಾಂಟೆಂಟ್ ನ ನೋಡ್ತಾರೆ, ಅವ್ರಿಗೆ ಕರೆಕ್ಟ್ ಆಗಿದೆ ಅಂತಂದ್ರೆ ಅವರು ನಮ್ಗೆ ಇನ್ವೈಟ್ ಮಾಡ್ತಾರೆ, ಅಂದ್ರೆ ನೀವು ಎಲಿಜಿಬಲ್ ಇದ್ದೀರಾ ಅಂತ ಹೇಳ್ತಾರೆ. ಓಕೆ, ಸೊ ಕಾಂಟೆಂಟ್ ಮಾನಿಟೈಸೇಷನ್ ಟೂಲ್ ಅಂತಂದ್ರೆ ಏನು? ಫಸ್ಟ್ ಆಫ್ ಆಲ್ ನೀವು ಸ್ಟೋರೀಸ್ ಆಗಿರ್ಬೋದು, ರೀಲ್ಸ್, ಲಾಂಗ್ ವಿಡಿಯೋ, ಶಾರ್ಟ್ ವಿಡಿಯೋಸ್, ಸೊ ಏನೇ ಒಂದು ಫೇಸ್ಬುಕ್ ಅಲ್ಲಿ ನೀವು ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದರಿಂದ ನಮ್ಗೆ ದುಡ್ಡನ್ನ ಬರುವಂತದ್ದು. ಓಕೆ, ಸೊ ಕಾಂಟೆಂಟ್ ಮಾನಿಟೈಸೇಷನ್ ಟೂಲ್ ಸಿಗ್ಬೇಕು ಅಂತಂದ್ರೆ ಇಷ್ಟೇ ಫಾಲೋವರ್ಸ್ ಇರ್ಬೇಕು ಅಂತ ಏನಿಲ್ಲ. ಈವನ್ 10 ಫಾಲೋವರ್ಸ್ ಇರೋರ್ಗೂ ಕೂಡ ಕಾಂಟೆಂಟ್ ಮಾನಿಟೈಸೇಷನ್ ಟೂಲ್ ಸಿಗ್ತಾ ಇದೆ. ಅಂಡ್ ಈವನ್ ಮಿಲಿಯನ್ ಫಾಲೋವರ್ಸ್ ಇದ್ರು ಕೂಡ ಅವ್ರಿಗೆ ಕಾಂಟೆಂಟ್ ಮಾನಿಟೈಸೇಷನ್ ಟೂಲ್ ಸಿಗ್ತಾ ಇಲ್ಲ. ಮೇನ್ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಅವರು ಕಾಂಟೆಂಟ್ ಹಾಕ್ತಾ ಇಲ್ಲ, ಓನ್ ಕಾಂಟೆಂಟ್ ಹಾಕ್ಬೇಕು. ಓನ್ ಕಾಂಟೆಂಟ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಮೊಬೈಲ್ ಇಂದ ಕ್ಯಾಪ್ಚರ್ ಮಾಡುವಂತ ಫೋಟೋಸ್ ಅಥವಾ ವಿಡಿಯೋಸ್ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡೋದು. ಇಲ್ಲ ನಾವು ಬೇರೆಯವ್ರದ್ದು ರೀಲ್ಸ್ ನ ಡೌನ್ಲೋಡ್ ಮಾಡ್ತೀವಿ, ವಿಡಿಯೋಸ್ ನ ಡೌನ್ಲೋಡ್ ಮಾಡ್ಕೊಂಡು ನಮ್ಮ ಒಂದು ಪೇಜ್ ಅವ್ರ ಪ್ರೊಫೈಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದೀವಿ ಅಂತಂದ್ರೆ ಇದಕ್ಕೆ ಕಾಂಟೆಂಟ್ ಅನ್ನೋದಿಲ್ಲ, ಅಂದ್ರೆ ಓನ್ ಕಾಂಟೆಂಟ್ ಅನ್ನೋದಿಲ್ಲ. ಸೊ ಓನ್ ಕಾಂಟೆಂಟ್ ಯಾರಿದೆ ಅವ್ರಿಗೆ ಮಾತ್ರ ಈ ಫೇಸ್ಬುಕ್ ಅಲ್ಲಿ ಕಾಂಟೆಂಟ್ ಮಾನಿಟೈಸೇಷನ್ ಟೂಲ್ ಸಿಗ್ತಾ ಇರೋದು. ಅಂಡ್ ನಿಮ್ದು ಓನ್ ಇದೆ, ಸ್ಟಿಲ್ ನಿಮ್ಗೆ ಕಾಂಟೆಂಟ್ ಮಾನಿಟೈಸೇಷನ್ ಟೂಲ್ ಸಿಕ್ಕಿಲ್ಲ ಅಂತಂದ್ರೆ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಯಾವ ರೀತಿಯಾಗಿ ನೀವು ರಿಪೋರ್ಟ್ ಮಾಡಬೇಕು ಅಂತ ಹೇಳಿ. ಸೇಮ್ ವೇ ಫಾಲೋ ಮಾಡ್ಕೊಳ್ಳಿ, ಸೊ ದಟ್ ನಿಮ್ಗೂ ಕೂಡ ಈ ಒಂದು ಕಾಂಟೆಂಟ್ ಮಾನಿಟೈಸೇಷನ್ ಟೂಲ್ ಸಿಗುತ್ತೆ. ಅಂಡ್ ನೀವು ಇನ್ನು ಓನ್ ಕಾಂಟೆಂಟ್ ಹಾಕ್ತಾ ಇಲ್ಲ, ನಮ್ಗೆ ಫೇಸ್ಬುಕ್ ಈ ಒಂದು ಕಾಂಟೆಂಟ್ ಮಾನಿಟೈಸೇಷನ್ ಟೂಲ್ ಬೇಕು ಅಂತಂದ್ರೆ ಸಿಗೋದಿಲ್ಲ. ಓಕೆ, ಸೊ ಸ್ಟಿಲ್ ನೀವು ಬೇಕು ಅಂತಂದ್ರೆ ನಿಮ್ದು ಎಲ್ಲ ಹಳೆ ಲೈಕ್ ಡೌನ್ಲೋಡ್ ಮಾಡಿರುವಂತಹ ರೀಲ್ಸ್ ಅದೆಲ್ಲ ಏನಿರುತ್ತೆ ಅದೆಲ್ಲ ಡಿಲೀಟ್ ಮಾಡಿಬಿಟ್ಟು ಓನ್ ಕಾಂಟೆಂಟ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿ. ಒಂದು ವಾರ 1 ಹಾಕಿ ಆಮೇಲೆ ನೀವು ನಾನು ಹೇಳ್ತೀನಿ ಅಲ್ವಾ ಯಾವ ರೀತಿಯಾಗಿ ರಿಪೋರ್ಟ್ ಮಾಡಬೇಕು ಅಂತ. ಸೊ ಆ ರೀತಿ ಮಾಡಿದ್ರಿ ಅಂತಂದ್ರೆ ನಿಮ್ಗೂ ಕೂಡ ಈ ಒಂದು ಟೂಲ್ ಸಿಗುತ್ತೆ. ಓಕೆ, ಸೊ ಬನ್ನಿ ಹಾಗಾದ್ರೆ ಹೇಗೆ ರಿಪೋರ್ಟ್ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಸೊ ದಟ್ ನಿಮ್ಗೆ ಇದೇ ತರ ಯೂಸ್ಫುಲ್ ವಿಡಿಯೋಸ್ ನನ್ನ ಒಂದು ಚಾನಲ್ ಅಲ್ಲಿ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಸೊ ಗೈಸ್, ಫಸ್ಟ್ ಥಿಂಗ್ ನೀವು ಫೇಸ್ಬುಕ್ ಅಪ್ಲಿಕೇಶನ್ ಓಪನ್ ಮಾಡಿದ್ರಿ ಅಂತಂದರೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಆ್ಯಂಡ್ ನಿಮ್ಮ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿಬಿಟ್ಟು ಇದ್ರದ್ದೊಂದು ಸ್ಕ್ರೀನ್ಶಾಟ್ನ ನೀವು ತೊಗೊಳ್ಬೇಕು. ಓಕೆ, ಸ್ಕ್ರೀನ್ಶಾಟ್ ತೊಗೊಂಡಾದ್ಮೇಲೆ ಇಲ್ಲಿ ನಿಮಗೆ ಒಂದು 3 ಡಾಟ್ಸ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮ ಒಂದು ಫೇಸ್ಬುಕ್ ಪ್ರೊಫೈಲ್ ಲಿಂಕ್ ಏನಿದೆ ಅದನ್ನು ಕಾಪಿ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಕಾಪಿ ಲಿಂಕ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಲಿಂಕ್ ಕಾಪಿ ಆಗುತ್ತೆ. ಇವಾಗ ಬ್ಯಾಕ್ ಬನ್ನಿ. ಸೊ ಫ್ರೆಂಡ್ಸ್, ಕಾಂಟೆಂಟ್ ಮಾನಿಟೈಸೇಷನ್ ಟೂಲ್ಗೆ ರಿಪೋರ್ಟ್ ಕೊಡೋಕ್ಕಿಂತ ಮುಂಚೆ ಮೊದಲು ನಿಮ್ಮ ಒಂದು ಪ್ರೊಫೈಲಲ್ಲಿ ಯಾವುದಾದ್ರೂ ಕಾಪಿ ರೈಟ್ ಅಥವಾ ಸ್ಟ್ರೈಕ್ಸ್ ಏನಾದರೂ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬೇಕು. ಸೊ ಆ ಥರ ಏನಾದರೂ ಬಂದಿದ್ರೂ ಕೂಡ ನಿಮಗೆ ಕಾಂಟೆಂಟ್ ಮಾನಿಟೈಸೇಷನ್ ಟೂಲ್ ಸಿಗೋದಿಲ್ಲ. ಓಕೆನಾ? ಸೊ ಚೆಕ್ ಹೇಗೆ ಮಾಡೋದು ಅಂತ ಫಸ್ಟ್ ನೋಡ್ಕೊಳ್ಳಿ. ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲ, ಬ್ಯಾಕ್ ಬನ್ನಿ. ಮೊದಲು ಬ್ಯಾಕ್ ಬಂದುಬಿಟ್ಟು ಮೇಲೆ ನಿಮ್ಮ ಪ್ರೊಫೈಲ್ ರೈಟ್ ಕಾರ್ನರಲ್ಲಿ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ಕೆಳಗಡೆ ಬಂದಾಗ ಹೆಲ್ಪ್ ಆ್ಯಂಡ್ ಸಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಅಗೇನ್ ಸಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಆ್ಯಕ್ಟಿವಿಟಿ ಒಳಗಡೆ 2 ಆಪ್ಷನ್ಸ್ ನೀವು ನೋಡ್ಬೋದು, ಥಿಂಗ್ಸ್ ಯು ರಿಪೋರ್ಟೆಡ್ ಮತ್ತು ಅದರ್ ಕಮ್ಯುನಿಕೇಷನ್ಸ್ ಅಂತ ಹೇಳಿ. ಥಿಂಗ್ಸ್ ಯು ರಿಪೋರ್ಟೆಡ್ ಅಂತಂದರೆ ನೀವು ನಿಮ್ಮ ಯಾರಿಗಾದರೂ ಬೇರೆಯವರ ರೀಲ್ಸ್ಗೆ, ಬೇರೆಯವರ ಪೇಜ್ಗೆ ನೀವು ರಿಪೋರ್ಟ್ ಮಾಡಿದ್ದೀರಾ ಅಂತಂದರೆ ಇಲ್ಲಿ ನಿಮಗೆ ಕಾಣಿಸುತ್ತೆ. ಓಕೆನಾ? ಸೊ ನಾನಿಲ್ಲಿ ಇಬ್ಬರಿಗೂ ರಿಪೋರ್ಟ್ ಮಾಡಿದ್ದೆ. ಸೊ ಅದು ಕೂಡ ಇವಾಗ ಕ್ಲೋಸ್ ಆಗಿದೆ. ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು ಇನ್ನೂ ಇನ್ ರಿವ್ಯೂ ಅಂತ ತೋರಿಸ್ತಾ ಇದೆ ನೋಡಿ. ಸೊ ಈ ಥರ ನಾವು ಕಂಪ್ಲೇಂಟ್ಸ್ ಮಾಡಿರುವ ರಿಪೋರ್ಟ್ ಇಲ್ಲಿ ಕಾಣಿಸುತ್ತೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಇಲ್ಲಿ ಅದರ್ ಕಮ್ಯುನಿಕೇಷನ್ಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ನೀವು ನೋಡ್ಬೋದು. ಓಕೆನಾ? ಇಲ್ಲಿ ಏನಾದರೂ ಅಲರ್ಟ್ ಅಂತ ಆಪ್ಷನ್ ಇದೆ ನೋಡಿ, ಇದರಲ್ಲಿ ನಿಮಗೆ ಕಾಣಿಸುತ್ತೆ ಏನೆಲ್ಲ ಅಲರ್ಟ್ಗಳಿದ್ದಾವೆ ಅಂತ. ಈ ಥರ ಕಾಪಿರೈಟ್ ಅಪ್ಡೇಟ್ಸ್ ಈ ಥರ ಏನಾದರೂ ಬಂತು ಅಂತಂದರೆ ನೋ ಪ್ರಾಬ್ಲಮ್. ಬಿಕಾಸ್ ಇದರಿಂದ ಏನಪ್ಪ ಅಂತಂದರೆ ನಮ್ಮದು ದುಡ್ಡು, ನಮಗೇನು
ಲೈಕ್ ದುಡ್ಡು ಬರುತ್ತೆ ಅಲ್ವಾ ಈ ಒಂದು ವಿಡಿಯೋದಿಂದ, ಸೊ ಅದರಲ್ಲಿ ಒಂದಿಷ್ಟು ಪರ್ಸೆಂಟೇಜ್ ಅಂತ ಅವರು ತೊಗೊಳ್ತಾರೆ. ಓಕೆನಾ. ಸೊ ನಾವು ಸಾಂಗ್ ಯೂಸ್ ಮಾಡಿರ್ತೀವಲ್ವ ಅವ್ರದ್ದು, ಸೊ ಅದಕ್ಕಾಗಿ. ಸೊ ಇಲ್ಲಿ ಇವಾಗ ನಂದು ಆಲ್ರೆಡಿ ಮಾನಿಟೈಸೇಷನ್ ಆಗಿದೆ, ಅದಕ್ಕೆ ಈ ಥರ ನಿಮ್ಮ ಒಂದು ರೀಲ್ಸಿಂದ ನಾವು ಇಷ್ಟು ಪರ್ಸೆಂಟೇಜು ದುಡ್ಡನ್ನು ನಾವು ತೊಗೊಳ್ತೀವಿ ಅಂತ ಬರ್ತಾ ಇದೆ. ಸೊ ನಿಮಗೆ ಕಾಂಟೆಂಟ್ ಮಾನಿಟೈಸೇಷನ್ ಟೂಲೇ ಸಿಗಲಿಲ್ಲ ಅಂತಂದರೆ ಇಲ್ಲಿ ಅಲರ್ಟ್ಸಲ್ಲಿ ನಿಮಗೆ ಈ ಥರ ಕಾಣಿಸೋದಿಲ್ಲ. ಇಲ್ಲಿ ಯಾವುದಾದ್ರೂ ಕಾಪಿರೈಟ್ ಏನಾದರೂ ಬಂದರೆ ಇಲ್ಲಿ ನಿಮಗೆ ಕಾಣಿಸುತ್ತೆ. ಏನೂ ಇಲ್ಲ, ಈ ಒಂದು ಪೇಜ್ ಬ್ಲ್ಯಾಂಕ್ ಇದೆ ಅಂತಂದರೆ ನಿಮ್ಮ ಒಂದು ಪೇಜ್ ಕಾಂಟೆಂಟ್ ಮಾನಿಟೈಸೇಷನ್ ಟೂಲ್ಗೆ ಎಲಿಜಿಬಲ್ ಇದೆ ಅಂತ ಅರ್ಥ. ಓಕೆ. ಸೊ ಇವಾಗ ಇದನ್ನು ನೋಡಿಕೊಂಡು ಬನ್ನಿ ಇವಾಗ ರಿಪೋರ್ಟ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಬ್ಯಾಕ್ ಬನ್ನಿ, ನಿಮ್ಮ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, ಪ್ರೊಫೆಷ್ನಲ್ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ನಿಮಗೆ ಸಪೋರ್ಟ್ ಅಂತ ಆಪ್ಷನ್ ಸಿಗುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ. ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ಅಗೇನ್ ಇಲ್ಲಿ ಕೆಳಗಡೆ ಬನ್ನಿ, ರಿಪೋರ್ಟ್ ಅ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇನ್ಕ್ಲೂಡ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ಪ್ರೊಫೈಲ್ಗೆ ನೀವು ಕಾಂಟೆಂಟ್ ಮಾನಿಟೈಸೇಷನ್ ಟೂಲ್ ತೊಗೋಬೇಕಾ ಅಥವಾ ಪೇಜ್ಗೆ ತೊಗೋಬೇಕಾ ಅಂತ ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಪೇಜ್ ಅಂತ ಆಪ್ಷನ್ನು ಇದೆ, ಪ್ರೊಫೈಲ್ ಅಂತ ಆಪ್ಷನ್ ಕೂಡ ಇದೆ. ಸೊ ನಿಮಗೆ ಯಾವುದರಲ್ಲಿ ಬೇಕು ಈ ಒಂದು ಟೂಲ್ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಪ್ರೊಫೈಲ್ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೀವು ನೋಡ್ಬೋದು ಡಿಸ್ಕ್ರೈಬ್ ದಿ ಇಶ್ಯೂ ಅಂತ ಇದೆ. ಸೊ ನಿಮ್ಮ ಒಂದು ಇಶ್ಯೂನ ಇಲ್ಲಿ ಬರಿಬೇಕು. ಫಾರ್ ಎಕ್ಸಾಂಪಲ್ ಹಾಯ್ ಸರ್ ಆರ್ ಮ್ಯಾಮ್ ಅಂತ ಹಾಕಿ, ಹಾಯ್ ಸರ್ ಮ್ಯಾಮ್ ಈ ಥರ ಹಾಕಿಬಿಟ್ಟು ಕೆಳಗಡೆ ಐ ಆಮ್ ಎಲಿಜಿಬಲ್ ಫಾರ್ ಕಾಂಟೆಂಟ್ ಮಾನಿಟೈಸೇಷನ್ ಟೂಲ್, ಐ ಆಮ್ ಅಂತ ಹಾಕಬೇಡಿ, ಮೈ ಪ್ರೊಫೈಲ್, ನೀವಿವಾಗ ಪ್ರೊಫೈಲ್ಗೆ ತೊಗೋತಾ ಇದ್ದೀರಲ್ವ ಅದಕ್ಕೆ. ಸೊ ಐ ಆಮ್ ಐಶ್ವರ್ಯ ಅಂತ ಹಾಕ್ತೀನಿ ಮೊದಲು. ಸೊ ನಿಮ್ಮ ಒಂದು ಹೆಸರು ಈ ಥರ ಹಾಕ್ಕೊಂಡು ಐ ಆಮ್ ಐಶ್ವರ್ಯ, ಮೈ ಪ್ರೊಫೈಲ್, ಫೇಸ್ಬುಕ್ ಪ್ರೊಫೈಲ್ ಅಂತ ಹಾಕಿ, ಮೈ ಫೇಸ್ಬುಕ್ ಪ್ರೊಫೈಲ್ ಈಸ್ ಎಲಿಜಿಬಲ್ ಫಾರ್ ಕಾಂಟೆಂಟ್ ಮಾನಿಟೈಸೇಷನ್ ಟೂಲ್ ಬಟ್ ಸ್ಟಿಲ್ ಐ ಡಿಂಟ್ ಗೆಟ್ ದಿಸ್ ಟೂಲ್. ಇಷ್ಟೇ ಹಾಕಿ, ಜಾಸ್ತಿ ಏನು ಹಾಕೋ ಅವಶ್ಯಕತೆ ಇಲ್ಲ. ಓಕೆನಾ. ಸೊ ಲಾಸ್ಟಿಗೆ ಈ ಥರ ಥ್ಯಾಂಕ್ ಯು ಅಂತ ಹಾಕಿ. ಇಷ್ಟು ಹಾಕಿದ್ದಾದಮೇಲೆ ಇಲ್ಲಿ ಅಪ್ಲೋಡ್ ಫ್ರಮ್ ಫೋನ್ ಅಂತ ಇದೆ. ನಾವು 2 ಸ್ಕ್ರೀನ್ಶಾಟ್ ತೊಗೊಂಡಿದ್ದೀವಿ ಹೌದಲ್ಲ. ಅಪ್ಲೋಡ್ ಫ್ರಮ್ ಫೋನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದೇ ಸ್ಕ್ರೀನ್ಶಾಟ್ ತೊಗೊಂಡಿದ್ದೀವಿ ಹೌದಲ್ಲ. ಈ ಸ್ಕ್ರೀನ್ಶಾಟ್ ಹಾಕಿ ಆಮೇಲೆ ಇಲ್ಲಿ ನಮ್ಮ ಒಂದು ಪ್ರೊಫೈಲ್ ಲಿಂಕ್ ಕಾಪಿ ಮಾಡ್ಕೊಂಡಿದ್ವಿ ಅಲ್ಲ, ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ಅಲ್ಲ. ಸೊ ಮೈ ಫೇಸ್ಬುಕ್ ಪ್ರೊಫೈಲ್ ಲಿಂಕ್ ಅಂತ ಹಾಕಿಬಿಟ್ಟು ಇಲ್ಲಿ ಲಾಂಗ್ ಪ್ರೆಸ್ ಮಾಡಿ ಪೇಸ್ಟ್ ಅಂತ ಕೊಡಿ. ಇಲ್ಲಿ ನಮ್ಮ ಫೇಸ್ಬುಕ್ ಲಿಂಕ್ ಕೂಡ ಅಟ್ಯಾಚ್ ಆಗಿರುತ್ತೆ. ಓಕೆ. ಸೊ ಎಲ್ಲ ಹಾಕ್ಕೊಂಡು ಇಲ್ಲಿ ಮೇಲೆ ಶೇರ್ ಬಟನ್ ಕಾಣಿಸ್ತಾ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮ್ಮ ರಿಪೋರ್ಟ್ ಸಬ್ಮಿಟ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಥಿಂಗ್, ನಾನು ಕಾಪಿರೈಟ್ ಏನೆಲ್ಲ ಬಂದಿದೆ ಅಂತ ನಿಮಗೆ ತೋರಿಸ್ದೆ ಅಲ್ವಾ, ಅಂದರೆ ನಿಮಗೆ ಏನೂ ಬಂದಿಲ್ಲ ಅಲ್ಲಿ ಬ್ಲ್ಯಾಂಕ್ ಇದೆ ಅಂತಂದರೆ ಅದ್ರದ್ದು ಕೂಡ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸೊ ದಟ್ ಅವ್ರಿಗೆ ಗೊತ್ತಾಗುತ್ತೆ, ಹಾಂ ಇವ್ರ ಪೇಜ್ ಸೇಫ್ ಇದೆ, ಏನೂ ಈ ಥರ ಕಾಪಿರೈಟ್ ಏನೂ ಬಂದಿಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸೊ ಆ ಒಂದು ಸ್ಕ್ರೀನ್ಶಾಟ್ ಕೂಡ ಅಟ್ಯಾಚ್ ಮಾಡಿದರೆ ಇನ್ನೂ ಒಳ್ಳೆಯದು. ಓಕೆ. ಸೊ ಈ ಥರ ಮಾಡಿಬಿಟ್ಟು ಶೇರ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಮ್ಮ ರಿಪೋರ್ಟ್ ಸಬ್ಮಿಟ್ ಆಗುತ್ತೆ. ಸೊ ಏನು ಪ್ರಾಬ್ಲಮ್ ಇದೆ ಎಲ್ಲ ನೋಡಿಕೊಂಡು ವಿದಿನ್ 24 ಅವರ್ಸಲ್ಲಿ ನಮಗೆ ರೆಸ್ಪಾನ್ಸ್ ಬರುತ್ತೆ. ಓಕೆ. ಸೊ ಈ ಥರ ಒಂದು ಸಲ ಮಾಡಿ ನೋಡಿ. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಬಾಯ್ ಬಾಯ್.